ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಫಸ್ಟ್ ಟೈಮ್ ಮಾತಾಡಿದೆ, ಆದರೂ ಟಿ ವಿ ಸೌಂಡ್ ಬರ್ತಾಯಿತ್ತು, ಹಾಗಾಗಿಬಿಟ್ಟು ಮ್ಯೂಟ್ ಮಾಡಿಬಿಟ್ಟು ಮಾತಾಡಿದ್ದೀನಿ ಸ್ನೇಹಿತರೆ. ಬನ್ನಿ ಇವಾಗ ಬೆಳಗಿನ ತಿಂಡಿ ಏನು ಮಾಡ್ತಾಯಿದ್ದೀವಿ ಅಂತ ನೋಡೋಣ. ನಾನಿಲ್ಲಿ ರಾಗಿ ಹಸಿಟ್ಟನ್ನ ಬಳಸ್ತಾ ಇದ್ದೀನಿ ಸ್ನೇಹಿತರೆ, ಅಂದರೆ ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ರಾಗಿ ಹಸಿಟ್ಟನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು ಕಪ್ಪಷ್ಟು, ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಕಲಿಸ್ಬಿಟ್ಟು ಅದರಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ರಾಗಿ ರೊಟ್ಟಿಗೆ. ಇಲ್ಲಿ ಕಡಲೆ ಬೀಜ ಮತ್ತು ಪುಟಾಣಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಹಾಕಿ ಇಲ್ಲಿ ಸ್ವಲ್ಪ ತಿಳು ಚಟ್ನಿನ ಮಾಡ್ಕೊಂಡಿದ್ದೀನಿ. ಈ ಪ್ರಜ್ಜು ಬೇಗ ಹೋಗ್ತಾನಲ್ವ, ಹಾಗಾಗಿಬಿಟ್ಟು ಪ್ರಜ್ಜುಗೆ ಇವಾಗ ರೊಟ್ಟಿ ಹಾಕ್ಕೊಡೋಣಂತ ರೊಟ್ಟಿ ಹಾಕ್ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಇವಾಗ ದೋಸೆ ಹಂಚು ಬಿಸಿಯಾಗಿದೆ. ನಾನು ಈರುಳ್ಳಿ ಹಾಕಿದರೆ ನನಗೆ ರೊಟ್ಟಿ ತುಂಬ, ರಾಗಿ ರೊಟ್ಟಿ ಈರುಳ್ಳಿ ಹಾಕಿ ಮಾಡಿದರೆ ನನಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಸೇಪೆ ನೋಡೋದು ಮುಖ್ಯ ಅಲ್ಲ ಸ್ನೇಹಿತರೆ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿಲ್ಲ ಅಂದರೆ ರೌಂಡ್ ಸೇಪ್ ದೋಸೆ ಥರ ಬಳಿಬೋದು ನಾವು. ಇದಕ್ಕೆ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ತೇವಲ್ವ, ಹಾಗಾಗಿಬಿಟ್ಟು ನಿಧಾನ ಈ ಥರ ಕೈಯಿಂದ ಇದು ಮಾಡ್ಕೋಬೇಕಾಗುತ್ತೆ. ಈ ತಿಂಡಿ ಏನು ಮಾಡೋಣ ಅಂದ್ಬಿಟ್ಟು ತುಂಬ ದಿವಸ ಆಯಿತು ರಾಗಿ ರೊಟ್ಟಿ ತಿಂದಿಲ್ಲ. ಹಾಗಾಗಿಬಿಟ್ಟು ಡಯಟಿಂಗ್ ಮಾಡೋರಿಗೆ ರಾಗಿ ರೊಟ್ಟಿ ತುಂಬ ಒಳ್ಳೆಯದು ಸ್ನೇಹಿತರೆ. ಒಂದೇ ರೊಟ್ಟಿ ತಿಂದರೂ ಸಾಕು. ಆ್ಯಕ್ಚುಲಿ ನಾವು ಹೊಟ್ಟೆ ಹಸಿತಾನೇ ಇರಲ್ಲ ನಮಗೆ ಮಧ್ಯಾಹ್ನ ಊಟ ಮಾಡಬೇಕಂದ್ರೆ, ಹಾಗಾಗಿಬಿಟ್ಟು ರೊಟ್ಟಿನ ಮಾಡ್ತಾಯಿದ್ದೀನಿ ನಾನು. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೀವು ಬೇಕಂದರೆ ಎಣ್ಣೆ ಬೇಕಂದರೆ ಹಾಕ್ಕೋಬೋದು, ಎಣ್ಣೆ ಬೇಡ ಅಂದರೆ ಸ್ಕಿಪ್ಪು ಮಾಡ್ಬೋದು ಸ್ನೇಹಿತರೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಒಂಥರ ಟಿಫನ್ಗೆ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ಇಂಥದ್ದೇ ಜಾಸ್ತಿ ತಿಂತೇವಲ್ವ, ಹಾಗಾಗಿಬಿಟ್ಟು ವಾರಗೊಂದು ಸತಿ ಎಲ್ಲ ಈ ಥರ ಮಾಡಿ ತಿಂದರೆ ನಮಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವಾಗ ತಿರುಗಿಸ್ಕೊತಾ ಇದ್ದೀನಿ ನೋಡಿ, ಎರಡೂ ಕಡೆ ಬೇಯಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ಬೇಕಂದರೆ ನೀವು ತುಪ್ಪನ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಎಣ್ಣೆ ಬಳಸ್ಬೋದು, ಇಲ್ಲ ಬೇಡ ಎಣ್ಣೆನೂ ಬೇಡ ಅಂದರೆ ಹಾಗೇ ಬೇಯಿಸ್ಕೋಬೋದು, ಇಲ್ಲ ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೋಬೋದು. ತುಂಬ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಈ ಥರ ರಾಗಿ ರೊಟ್ಟಿ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ತೀನಿ. ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಎರಡೂ ಸೈಡಲ್ಲಿ ಚೆನ್ನಾಗಿ ಈ ಥರ ಒತ್ತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಎರಡೂ ಸೈಡಲ್ಲಿ ನಾನು ಈ ಥರ ಬೇಯಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಗರಿ ಗರಿ ಆಗಿ ಇದ್ದರೆ ಒಂಥರ ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ರೆ ಗರಿ ಗರಿ ಆಗಿ ಬರುತ್ತಲ್ವ, ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಚಟ್ನಿ ಇದ್ರೇ ಚೆಂದ ಸ್ನೇಹಿತರೆ, ಇಲ್ಲಾಂದರೆ ಬೀಟ್ರೂಟ್ ಪಲ್ಯನ ಮಾಡ್ಕೋಬೇಕು. ರಾಗಿ ರೊಟ್ಟಿ ಇದ್ದರೆ ಬೀಟ್ರೂಟ್ ಪಲ್ಯ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಮತ್ತು ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಕಾಯಿ ಚಟ್ನಿನ ಮಾಡ್ಕೊಂಡು ತಿನ್ಕೋಬೋದು ಸ್ನೇಹಿತರೆ. ಇವಾಗ ಬನ್ನಿ, ರೊಟ್ಟಿ ಎರಡೂ ಸೈಡೇ ಬೇಯಿಸ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿಬಿಟ್ಟು ಪ್ರಜ್ಜುಗೆ ಇವಾಗ ತಟ್ಟೆಯಲ್ಲಿ ಹಾಕಿಬಿಟ್ಟು ಕೊಡ್ತೀನಿ. ಫೋಲ್ಡ್ ಮಾಡಿಬಿಟ್ಟು ಉಲ್ಟಾನ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಪ್ರಜ್ಜು ಕೊಡ್ತೀನಿ ಸ್ನೇಹಿತರೆ, ತಟ್ಟೆಯಲ್ಲಿ ಹಾಕಿಬಿಟ್ಟು. ಮತ್ತು ಇನ್ನೊಂದು ಮಾಡ್ತಾಯಿದ್ದೀನಿ, ಇನ್ನೊಂದು ರೊಟ್ಟಿನ ಮಾಡ್ತಾಯಿದ್ದೀನಿ. ಅಂದರೆ ಪ್ರಜ್ಜುಗೆ 2 ರೊಟ್ಟಿ ಮಾಡಿಕೊಡ್ತಾಯಿದ್ದೀನಿ. ಒಂದೇ ಸಾಕು ಅಂತ ಹೇಳ್ತಾ ಇದ್ದಾರೆ, ಆದರೆ ನಮ್ಮ ಮಕ್ಕಳು ಎಷ್ಟು ತಿಂತಾರಂತ ತಾಯಂದ್ರಿಗೆ ಮಾತ್ರ ಗೊತ್ತಲ್ವ. ನಮ್ಮ ಮಕ್ಕಳು ಎಷ್ಟು ಊಟ ಮಾಡ್ತಾರೆ, ಅವ್ರು ಬೇಡ ಒಂದೇ ಸಾಕಾದರೂ ಅದು ತಾಯಿಗೆ ಗೊತ್ತಾಗಲ್ವ ನಮ್ಮ ಮಕ್ಕಳು ಎಷ್ಟು ಊಟ ಮಾಡ್ತಾರೆ, ನಮ್ಮ ಮಕ್ಕಳಿಗೆ ಎಷ್ಟು ಊಟ ಕೊಡಬೇಕಂತ. ಹೊಟ್ಟೆ ತುಂಬ ಯಾವಾಗಲೂ ಮಕ್ಕಳು ಊಟ ಮಾಡಬೇಕು. ಅದಕ್ಕೋಸ್ಕರ ಅವ್ನ ಮಮ್ಮಿ ಒಂದೇ ಸಾಕು ಅಂತ ಹೇಳ್ತಾ ಇದ್ದ. ಹಾಗಾಗಿಬಿಟ್ಟು ನಾನು ಮತ್ತೆ ಇನ್ನೊಂದು ರೊಟ್ಟಿನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇದು ಎರಡೂ ಸೈಡಲ್ಲಿ ಚೆನ್ನಾಗೇ ಬೇಯಿಸ್ಕೋಬೇಕಾಗುತ್ತೆ. ಒಂಚೂರು ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕಿಲ್ಲ ಅಂದರೆ ಮಕ್ಕಳಿಗೂ ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬರೀ ರಾಗಿ ಹಸಿಟ್ಟು ರೊಟ್ಟಿ ತಿಂದರೆ ಹೊಟ್ಟೆ ನೋವು ಬರೋ ಸಾಧ್ಯತೆ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಚೂರು ಎಣ್ಣೆನ ಹಾಕ್ಕೊತೀನಿ. ಯಾವಾಗಲೂ ರಾಗಿ ರೊಟ್ಟಿ ಮಾಡಿದರೆ ಸ್ವಲ್ಪ ಎಣ್ಣೆನ ಹಾಕ್ಕೊತೀನಿ, ಮತ್ತು ಉಲ್ಟಾನ ತಿರುಗಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಸೂಪರಾಗಿ ದೋಸೆ ಥರನೂ ಮಾಡ್ಕೋಬೋದು. ನಮಗೆ ಈರುಳ್ಳಿ ಎಲ್ಲ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಇದೇ ಥರನ ಮಾಡ್ಕೊಂಡು ತಿನ್ಕೋಬೋದು. ಚೆನ್ನಾಗಿ ಒಟ್ಟಿನಲ್ಲಿ ಬೇಯಿಸ್ಕೋಬೇಕು ಸ್ನೇಹಿತರೆ. ಬನ್ನಿ ಇವಾಗ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ತಿಂಡಿ ಮಾಡ್ತೀನಿ ಸ್ನೇಹಿತರೆ. ಈಗ
ನಮ್ಮ ಪ್ರಜ್ಜುಗೂ ಹಾಕಿ ಕೊಟ್ಬಿಟ್ಟು ಬಿಸಿದು ತಿಂದರೆ ಚೆನ್ನಾಗಿರುತ್ತಲ್ಲ, ಹಾಗಾಗ್ಬಿಟ್ಟು ನಾನು ತಿನ್ಕೊಬಿಡ್ತೀನಿ ಪ್ರಜ್ಜು ಜೊತೆ. ಸ್ನೇಹಿತರೆ, ಇವಾಗ ತಿಂಡಿ ತಿನ್ನೋಣ. ಬಿಸಿ ಬಿಸಿ ನಾನು ರೊಟ್ಟಿನ ಮಾಡ್ಕೊಂಡಿದ್ದೀನಿ, ಚಟ್ನಿನ ಹಾಕ್ಕೊತಾ ಇದ್ದೀನಿ. ಇದು ಹುರ್ಗಡ್ಲೆ ಮತ್ತು ಪುಟಾಣಿ ಹಾಕಿ ಚಟ್ನಿ ಮಾಡಿದೆ. ಇದಕ್ಕೆ ರಾಗಿ ರೊಟ್ಟಿ, ಈರುಳ್ಳಿ, ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಎಲ್ಲ ಹಾಕಿ ಮಾಡಿದ್ದೀನಿ. ತುಂಬ ಟೇಸ್ಟ್. 2 ರೊಟ್ಟಿ ಮಾತ್ರ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು. ಇಲ್ಲಿ ಒಂದು ಪ್ಲೇಟ್ಗೆ ಒಂದು ಮತ್ತು ಇಲ್ಲಿ ಹಂಚದ ಮೇಲೆ ಒಂದು ಹಾಕಿದ್ದೀನಿ. ರಾಗಿ ರೊಟ್ಟಿ ಏನಾದರೂ ತಿಂದರೆ 2 ಸಾಕಾಗುತ್ತೆ, ಅಷ್ಟರಲ್ಲೇ ಹೊಟ್ಟೆ ತುಂಬೋಗುತ್ತೆ. ಒಂದೇ ತಿನ್ನೋಕ್ಕಾಗೋದು, ಜಾಸ್ತಿ 2 ತಿನ್ನೋಕ್ಕಾಗಲ್ಲ. ಆದರೂ ಹಾಕ್ಕೊಂಡಿದ್ದೀನಿ, ನೋಡಬೇಕು ಎಷ್ಟು ತಿಂತೀನಿ ಅಂತ ಗೊತ್ತಿಲ್ಲ. ಇವಾಗ ಇಲ್ಲಿ ಬನ್ನಿ ಸ್ನೇಹಿತರೆ, ಇವಾಗ ಅದು ಬಿಸಿ ಇರಬೇಕಲ್ವ, ಹಾಗಾಗಿಬಿಟ್ಟು ಬಿಸಿ ಬಿಸಿ ಮಾಡಿಬಿಟ್ಟು ತಿಂದ್ರೇ ಚೆಂದ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ರಾಗಿ ರೊಟ್ಟಿ ಚಟ್ನಿ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಆರೋಗ್ಯಕ್ಕೂ ಒಳ್ಳೆಯದು ಸ್ನೇಹಿತರೆ. ಡಯಟಿಂಗ್ ಎಲ್ಲ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇಷ್ಟ, ರಾಗಿ ರೊಟ್ಟಿ ತುಂಬ ಇಷ್ಟ ನನಗೆ. ಬನ್ನಿ, 2 ರೊಟ್ಟಿನ ಹಾಕ್ಕೊಂಡಿದ್ದೀನಿ. 2 ತುತ್ತು ತಿಂದೆ. ಬಿಸಿ ಬಿಸಿ ಖಾರ ಖಾರವಾಗಿ ಒಂಥರ ಚೆನ್ನಾಗಿತ್ತು ಸ್ನೇಹಿತರೆ. ಲೈಟ್ ಆಫ್ ಮಾಡಿಬಿಟ್ಟು ಕಿಚನ್ ಅಡುಗೆ ಮನೆಯದ್ದು ಇವಾಗ ಚಟ್ನಿ ಹಾಕ್ಕೊಂಡಿದ್ದೀನಿ, ರಾಗಿ ರೊಟ್ಟಿ ಹಾಕ್ಕೊಂಡಿದ್ದೀನಿ. ಒಂಥರ ತಿಂದೆ, ಒಂಥರ ಹೊಟ್ಟೆ ಹಸಿವು ಆಗಲ್ಲ ಬೇಗ, ಅದಕ್ಕೋಸ್ಕರ ಚಟ್ನಿ ಮತ್ತು ರಾಗಿ ರೊಟ್ಟಿ ಮಾಡಿದ್ದೀನಿ. ಸೂಪರಾಗಿರುತ್ತೆ. ಬನ್ನಿ ಸ್ನೇಹಿತರೆ, ಇವಾಗ ತಿಂಡಿನ ಮಾಡೋಣ. ಬಿಸಿ ಬಿಸಿ ಇದ್ದಾಗೆ ತಿನ್ಕೊಬಿಡ್ಬೇಕು. ಸೂಪರಾಗಿದೆ. ನನಗೂ ತುಂಬ ಇಷ್ಟ ಆಗಿದೆ ಸ್ನೇಹಿತರೆ. ನಾನು 15 ದಿವಸ ವಾರಕ್ಕೊಂದ್ಸತಿ ಈ ಥರ ಮಾಡ್ಕೊಂಡು ತಿನ್ಕೊತೀನಿ. ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಸ್ವಲ್ಪ ಲೇಟಾಗೆ ತಿನ್ನೋದು ತಿಂಡಿ ಸ್ನೇಹಿತರೆ. ತಿಂಡಿ ಯಾಕೆ ಲೇಟಾಗಿ ತಿನ್ನೋದಂದರೆ, ನಾನು ಆಯುರ್ವೇದಿ ಮಾತ್ರೆನ ತೊಗೊತೀನಿ, ಕಿಡ್ನಿ ಸ್ಟೋನ್ ಆಗಿದೆ ಅಂತ. ಅದಕ್ಕೋಸ್ಕರ ಕಿಡ್ನಿ ಸ್ಟೋನ್ಗೋಸ್ಕರ ಆಯುರ್ವೇದಿ ಮಾತ್ರೆ 3 ವರ್ಷ ಹಿಂದೆ ತೊಗೊಂಡಿದ್ದೆ ಸ್ನೇಹಿತರೆ. ಕಡಿಮೆ ಆಗಿತ್ತು. ಮತ್ತು ಕಿಡ್ನಿ ಸ್ಟೋನ್ ಆಗಿದೆ, ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗಾಗಿಬಿಟ್ಟು ಆ ಮಾತ್ರೆ ತಗೊಂಡು ಫುಲ್ 1 ಅವರ್ ಏನೂ ತಿನ್ನೋಂಗಿಲ್ಲ ಸ್ನೇಹಿತರೆ. ಅದು ಊರಲ್ಲಿ ಆಯುರ್ವೇದಿ ಮಾತ್ರೆ ಕೊಡ್ತಾರೆ. ಅಂದರೆ ಬಿಜಾಪುರ ಹತ್ರ ಹತ್ತರ್ಗ ಗ್ರಾಮದಲ್ಲಿ ಆಯುರ್ವೇದಿ ಮಾತ್ರೆ ಕೊಡ್ತಾರೆ. ನಾವು ಅವ್ರಿಗೆ ಕಾಸು ಕೊಟ್ಬಿಟ್ಟು ತಗೋಬೋದು ಸ್ನೇಹಿತರೆ. ಆಯುರ್ವೇದಿ ಮಾತ್ರೆದು ರಿಸಲ್ಟ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಕಿಡ್ನಿ ಸ್ಟೋನ್ಗೆ ರಿಸಲ್ಟು ತುಂಬ ಚೆನ್ನಾಗಿದೆ. ಹಾಗಾಗಿಬಿಟ್ಟು ನಾನು ಬೆಳಿಗ್ಗೆ 1 ಅವರು ಮುಂಚೆ, ನಾವು ತಿಂಡಿ ತಿನ್ನೋಕ್ಕಿಂತ ಮುಂಚೆ 1 ಅವರ್ ನಾವು ಆ ಮಾತ್ರೆನ ತಗೋಬೇಕಾಗುತ್ತೆ. ಆದರೆ ಯಾರಿಗಾದ್ರೂ ಕಿಡ್ನಿ ಸ್ಟೋನ್ ಆಗಿದೆ ಬೇಕಂದರೆ ಅಡ್ರೆಸ್ ಕೊಡ್ತೀನಿ ಸ್ನೇಹಿತರೆ, ಹೋಗ್ಬಿಟ್ಟು ತಗೋಬೋದು. ಅಷ್ಟು ಚೆನ್ನಾಗಿದೆ. ನನಗೆ 3 ವರ್ಷ ಹಿಂದೆ ನನಗೆ ಇದೇ ಥರ ಹೊಟ್ಟೆ ನೋವು ಬಂದಾಗ ನಾನು ಆಸ್ಪತ್ರೆಗೆಲ್ಲ ತೋರಿಸ್ದೆ, ಅವಾಗ ಕಡಿಮೆ ಆಗಿಲ್ಲ. ಮೋಸ್ಟ್ಲಿ ಆಪರೇಷನ್ ಮಾಡಿಸ್ಕೋಬೇಕೇನೋ ಅಂದ್ಕೊಂಡಿದ್ದೆ. ಅದೇ ಆಪರೇಷನ್ ಮಾಡೋದು ಬೇಡ ಅಂದ್ಬಿಟ್ಟು ಅಲ್ಲಿ ಆಯುರ್ವೇದಿ ಮಾತ್ರೆ ಕೊಡ್ತಾರೆ ಹಂಗಂತ ಹೇಳಿದ ಮೇಲೆ ನಾವು ಹೋಗಿ ಆಯುರ್ವೇದಿ ಮಾತ್ರೆನ ತೊಗೊಂಡಿದ್ದೇವೆ. 700 ರೂಪಾಯಿ, ಒಂದು 700-800 ರೂಪಾಯಿ ಏನೋ ಅಷ್ಟು ತಗೊತಾರೆ ಸ್ನೇಹಿತರೆ. ಹಾಗಾಗಿಬಿಟ್ಟು ನಾನು ಆ ಮಾತ್ರೆನ ನುಂಗಿ 1 ಅವರ್ ಆಗಿದೆ. ಅದಕ್ಕೆ ಇವಾಗ ತಿಂಡಿನ ಹಾಕ್ಕೊಂಡು ತಿಂತಾಯಿದ್ದೀನಿ ಸ್ನೇಹಿತರೆ. ಮತ್ತು ಮುಂದಿನ ಕೆಲಸದಲ್ಲಿ ಸಿಗೋಣ ಬನ್ನಿ ಸ್ನೇಹಿತರೆ. ರಾಗಿ ರೊಟ್ಟಿ ಚಟ್ನಿ ತಿನ್ನೋಣ. ಹೂವು ತೊಗೊಂಡಿದ್ದೆ ಸ್ನೇಹಿತರೆ, ಅರ್ಧ kg 50 ರೂಪಾಯಿ ಅಂತೆ. ಒಂಥರ ಚೆನ್ನಾಗಿದೆ ನೋಡಿ, ಫ್ರೆಶ್ ಆಗಿ ಚೆನ್ನಾಗೈತೆ. ಅದಕ್ಕೋಸ್ಕರ ಅರ್ಧ kg ತೊಗೊಂಡೆ. ಇವಾಗ ಕಟ್ಬಿಟ್ಟು ಪೂಜೆ ಮಾಡಬೇಕು, ಹಾಗಾಗಿಬಿಟ್ಟು ಕಟ್ಟಕ್ಕಂತ ಸುರ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ರೋಜಾ ಮಿಕ್ಸ್ ಇದೆ, ನೋಡ್ತಾ ಇರ್ಬೋದು. ಸ್ವಲ್ಪ ರೋಜಾ ಮಿಕ್ಸನ್ನು ತಗೊಂಡಿದ್ದೀನಿ. ಇವಾಗ ಇದು ಹೂವು ಕಟ್ಟಿ ಪೂಜೆನ ಮಾಡಬೇಕು ಸ್ನೇಹಿತರೆ. ಈಗ ಹೂವು ಕಟ್ಬಿಟ್ಟು ಪೂಜೆನ ಮಾಡೋಣ. ಕಟ್ಟಿದರೆ ಒಂಥರ ಜಾಸ್ತಿನೇ ತೊಗೊಂಡಿದ್ದೀನಿ, ಕಟ್ಬಿಟ್ಟು ಹಾಕೊಡಂತ. ಈ ಬಿಡಿ ಹೂವು ಬೇಕಂದರೆ ಇಕ್ಕೋಬೋದು. ನಾನು ಕಟ್ಬಿಟ್ಟು ಇವಾಗ ಇಷ್ಟು ಹೂವು ಕಟ್ತೀನಿ, ಪೂಜೆ ಮಾಡಿ ಮತ್ತೆ ಸಿಗ್ತೀನಿ. ನೋಡಿ ಸ್ನೇಹಿತರೆ, ಇದು ಕಿಟಕಿಗೆ ಮತ್ತು ಕಿಚನ್ಗೆಲ್ಲ ಹಾಕೋ ಕರ್ಟನ್ ಬೇಕಲ್ಲ, ಹಾಗಾಗಿಬಿಟ್ಟು 2 ಕರ್ಟನ್ ಬುಕ್ ಮಾಡಿದ್ದೆ. 2 ಸೇಮ್ ಕಲರ್ ಇದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಇದು ಮತ್ತು ಇದು ಸೇಮ್ ಕಲರ್ ಇದೆ. 2 ಕಿಟಕಿಗಳು ಹಾಕಕ್ಕೆ ಬೇಕಲ್ಲ, ಅಲ್ಲಿ ಒಂದು ಹಾಕಿದ್ದೀನಿ. ನಮ್ಮದು ರೋಡ್ ಸೈಡ್ ಅಲ್ವಾ, ಕಿಟಕಿ ಜಾಸ್ತಿ ಓಪನ್ನೇ ಇರುತ್ತೆ. ಆದರೂ ಬೇರೆ ಕಡೆ ಎಲ್ಲ ಕಿಚನ್ಗೆಲ್ಲ ಚೇಂಜ್ ಮಾಡೋಕ್ಕೆ ಬೇಕಲ್ಲ ಅಂತ ಮತ್ತು 2 ಕರ್ಟನ್ನ ತರಿಸಿದ್ದೀನಿ. ಇದು ಒಂದು ತರಿಸಿದ್ದೀನಿ ಸ್ನೇಹಿತರೆ. ಇದು ಏನಂತ ಅಂದ್ಕೋಬೋದು ನೀವು. ನೋಡಿ, ಈ ಥರ ಕೊಟ್ಟಿದ್ದಾರೆ, ಈ ಥರ ಹಿಡಿಯೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಬಂದುಬಿಟ್ಟು ಮುಂದೆ ಬೆಂಡಿಂಗ್ ಇದೆ, ನೋಡ್ತಾ ಇರ್ಬೋದು. ಇದು ನನಗೆ ತುಂಬ ಯೂಸ್ಫುಲ್ ಆಗಿದೆ ಸ್ನೇಹಿತರೆ, ಹಾಗಾಗಿಬಿಟ್ಟು ತರಿಸಿದ್ದೀನಿ. ಯಾಕೆಂದರೆ ನೀರು ಕ್ಯಾನು, ಕುಡಿಯೋ ನೀರು ಕ್ಯಾನ್ಗಳು ಗಲೀಜಾದಾಗ ನಾವು
ತೊಳೆಯೋಕ್ಕಾಗಲ್ಲಲ್ಲ ಅಂಥ ಟೈಮಲ್ಲಿ ನಾವು ಇದನ್ನ ಯೂಸ್ ಮಾಡಬೇಕು ಸ್ನೇಹಿತರೆ. ಅಂದರೆ ಇದು ಬಿಚ್ಚಕ್ಕೂ ಬರುತ್ತೆ, ಇದು ಬಿಚ್ಕೋಬೋದು. ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಈ ಥರ ಓಪನ್ ಆಗಿರುತ್ತೆ, ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಈ ಥರ ಹಾಕೋಬೋದು, ನಾವು ಪ್ಯಾಕ್ ಮಾಡ್ಕೋಬೋದು. ಅಂದರೆ ತಿರುಗಿಸ್ಕೊಬಿಟ್ರೆ ಇದು ಇದರಲ್ಲಿ ಸೆಟ್ಟಿಂಗಲ್ಲಿ ಕೂತ್ಕೊಳ್ಳುತ್ತೆ. ಇದು ತುಂಬ ಇದರಿಂದ ಏನು ಗೊತ್ತಾ, ತುಂಬ ಬಾಟ್ಲುಗಳು ಕ್ಲೀನ್ ಆಗುತ್ತೆ. ನಾವು ಕುಡಿಯೋ ನೀರು ಬಾಟ್ಲಿಗೆ ಕಡ್ಡಿ ಹಾಕಿದ್ರು ಏನೇ ಹಾಕಿದ್ರು ನಮಗೆ ತೊಳಕ್ಕಾಗಲ್ಲ. ನಾನು ಐಸ್ ಕ್ಯೂಬು, ನಿಂಬೆಹಣ್ಣು ರಸ, ಅಡುಗೆ ಸೋಡಾ ಎಲ್ಲ ಹಾಕಿ ಕ್ಲೀನ್ ಮಾಡ್ತಾಯಿದ್ದೆ, ಆದರೂ ಕ್ಲೀನ್ ಆಗ್ತಾಯಿರಲಿಲ್ಲ. ಹಾಗಾಗಿಬಿಟ್ಟು ಇದನ್ನ ತರಿಸಿದ್ದೀನಿ ನಾನು. ಆಮೇಲೆ ಬಾಟ್ಲು ಕ್ಲೀನ್ ಮಾಡಿ ನೋಡಿದ್ದೀನಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಕ್ಲೀನಾಗಿದೆ. ಪಾಚೆ ಕಟ್ಕೊಳ್ಳೋ ಥರ ಇರುತ್ತಲ್ಲ, ಫುಲ್ ಯೂಸ್ಫುಲ್, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ಇದು ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ಇದು ನೋಡಿ, ಇವಾಗ ಫಿಕ್ಸ್ ಮಾಡಿದರೆ ಈ ಥರ ಬರುತ್ತೆ. ಇಷ್ಟು ಉದ್ದ ಕಡ್ಡಿ ಇರುತ್ತೆ, ನಮಗೆ ಕರೆಕ್ಟಾಗಿ ಬಾಟ್ಲು ತೊಳೆಯೋಕ್ಕೆ ಕರೆಕ್ಟಾಗಿ ಇಷ್ಟು ಸಿಗುತ್ತೆ ಸ್ನೇಹಿತರೆ. ನಾವು ಇದು ಕೈಯಲ್ಲಿ ಹಿಡ್ಕೊಂಡು ಈ ಥರ ಎಲ್ಲ ಹೀಗೆ ಎಲ್ಲ ಮಾಡಿಬಿಟ್ಟು ನೀಟಾಗಿ ಬಾಟ್ಲನ್ನು ಉಜ್ಜಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನ ತರಿಸಿದ್ದೀನಿ. ಇದು ಪ್ರಾಡಕ್ಟ್ ನನಗೆ ಇಷ್ಟ ಆಯಿತು, ತುಂಬ ಚೆನ್ನಾಗಾಯಿತು. ಬಾಟ್ಲು ಎಷ್ಟೆಲ್ಲ ಕ್ಲೀನ್ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ತರಿಸಿದ್ದೀನಿ. ನೀವು ಎಲ್ಲ ಕುಡಿಯೋ ನೀರಿಗೆಲ್ಲ ಬಾಟ್ಲಲ್ಲಿ ಪಾಚೆ ಕಟ್ಕೊಬಿಟ್ರೆ ನೀವು ಒಂದು ಸತಿ ಇದು ತರಿಸಿ ಸ್ನೇಹಿತರೆ, ಒಳ್ಳೆ ಅಂತ ಹೇಳ್ಬೋದು. ಚೆನ್ನಾಗಿದೆ, ಒಂಥರ ತುಂಬ ಸ್ವಚ್ಛಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ ನೀರು ಬಾಟ್ಲು. ಅದಕ್ಕೋಸ್ಕರ ನಾನು ತರಿಸಿದ್ದು ಒಂಥರ. ಮತ್ತು 2 ಕರ್ಟನ್ ತರಿಸಿದ್ದೀನಿ, ಚೇಂಜ್ ಮಾಡ್ತಾ ಇರಬೇಕಲ್ಲ ಕಿಟಕಿಗೆ ಕರ್ಟನ್, ಅದಕ್ಕೆ 2 ಸೇಮ್ ಕಲರ್ನ ತರಿಸಿದ್ದೀನಿ ಸ್ನೇಹಿತರೆ ನಾನು. ನೋಡಿ ಸ್ನೇಹಿತರೆ, ಕರ್ಟನ್ ಎಲ್ಲ ತರಿಸಿದ್ದೀನಿ. ಇವತ್ತು ರಾಗಿ ರೊಟ್ಟಿ ಮಾಡಿದೆ, ಮಧ್ಯಾಹ್ನ ಊಟ ಬೇರೆ ಮಾಡ್ಕೋಬೇಕು. ಸ್ವಲ್ಪ ಹುಷಾರಿಲ್ಲದ ಥರ ಕಾರಣ ಇದಾಗ್ಬಿಟ್ಟೈತೆ, ವೆದರೇ ಚೇಂಜ್ ಆಗಿಬಿಟ್ಟಿದೆ. ಬೆಂಗಳೂರಲ್ಲಿ ಮಳೆ ಬೇರೆ ಬರ್ತಾಯಿದೆ ಸ್ನೇಹಿತರೆ, ಗೊತ್ತಿಲ್ಲ ಮಳೆ ಬರ್ತಾಯಿದೆ. ಹಾಗಾಗಿಬಿಟ್ಟು ಸ್ವಲ್ಪ ಹೊತ್ತು ಇವತ್ತು ಡೈಲಿ ರೂಟೀನ್ ವಿಡಿಯೋನ ಮಾಡಿದ್ದೀನಿ. ತುಂಬ ಜನ ವಿಡಿಯೋಗಳು ನೋಡ್ತಾ ಇಲ್ಲ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ, ಎಂತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಸಾಂಗ್ಸ್ ವಿಡಿಯೋಗಳು ಇದೆ ನನ್ನ ಧ್ವನಿಯಲ್ಲಿ, ಸಾಂಗ್ಸ್ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನಗೂ ಒಂದು ಇದು ಸಪೋರ್ಟಿಂಗ್ ಬೇಕಾಗಿದೆ ಸ್ನೇಹಿತರೆ, ಯಾಕಂದರೆ ಸ್ವಲ್ಪ ಹತ್ತಿರದಲ್ಲಿ ಇದ್ದೀನಿ ಮೋನೋ ಚಾನಲ್ ಮಾಡ್ಕೊಳ್ಳೋಕ್ಕೆ. ಎಲ್ಲರೂ ಸಪೋರ್ಟ್ ಮಾಡಿದರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊತೀನಿ. ನೋಡಿ ಸ್ನೇಹಿತರೆ, ಇವಾಗ ರೆಸ್ಟ್ ಮಾಡ್ತಾಯಿದ್ದೆ, ಮಾತ್ರೆ ಎಲ್ಲ ತಗೊಂಡಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಆಸ್ಪತ್ರೆಗೆ ಹೋಗಿ ಬಂದೆ, ಸುಸ್ತಾಗಿದೆ ಸ್ನೇಹಿತರೆ. ಹಾಗಾಗಿಬಿಟ್ಟು ಇವತ್ತಿನ ವಿಡಿಯೋ ಎಂಟನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತು ನಿಮ್ಮ ಸಪೋರ್ಟಿಂಗ್ ಹಾಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಆಲ್ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು.